ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ನಿನ್ ತಲೆ ಹರಟೆ? ಅಮ್ಮನ ಮುಂದೆನೆ ಆಡ್ಕೋತೀಯ? ಹೌದು, ಮತ್ತೆ ಅವ್ರು ನೋಡಿ ಲಾಂಗ್ ಡ್ರೈವ್, ಅದು ನೈಟ್ ಡ್ರೈವ್ ಹೋಗಿ ಬಂದಿದ್ದಾರೆ. ನೀವು ಯಾವತ್ತಾದ್ರೂ ನನ್ನನ್ನು ಆ ಥರ ಡ್ರೈವ್ ಕರ್ಕೊಂಡು ಹೋಗಿದ್ದೀರಾ? ಹಲೋ ಮೇಡಮ್, ಅಮ್ಮ ಕರ್ಕೊಂಡು ಹೋಗಿದ್ದು, ಕಾರ್ ಡ್ರೈವ್ ಮಾಡಿದ್ದು ಅವರೇ. ನಿಮ್ಮ ಮಾವ ಅವ್ರ ಜೊತೆ ಆರಾಮಾಗಿ ಕೂತಿದ್ರು ಅಷ್ಟೆ. ನೀನು ಡ್ರೈವ್ ಮಾಡ್ತೀಯ ಅಂದ್ರೆ ಹೇಳು, ನಾನು ನಿನ್ನ ಜೊತೆ ಆರಾಮಾಗಿ ಬರಕ್ಕೆ ರೆಡಿ. ಅಯ್ಯೋ, ನಾನು ಕಾರ್ ಓಡಿಸೋದ? ನನಗದೆಲ್ಲ ಬರಲ್ಲಪ್ಪ. ಬರಲ್ಲ ಅನ್ಕೊಳ್ಳೋದೇ ತಪ್ಪು. ಅಮ್ಮನ ನೋಡು, ಈ ಏಜಲ್ಲಿ ಡ್ರೈವಿಂಗ್ ಕಲಿತು ಎಷ್ಟು ಕಾನ್ಫಿಡೆನ್ಸ್ ಆಗಿ ಎಷ್ಟು ಆರಾಮಾಗಿ ಕಾರ್ ಓಡಿಸ್ತಾರೆ. ನೀನು ಈಗಲೇ 80 ವರ್ಷ ಆಗಿ ಮನೆ ಮೂಲೆಯಲ್ಲಿ ಕೂತ್ಕೊಳ್ಳೋ ಥರ ಮಾತಾಡ್ತಿದ್ಯಾ. ನಾನೇನು ಮನೇಲಿ ಮೂಲೆಯಲ್ಲಿ ಕೂತ್ಕೋಬೇಕು ಅಂತ ಹೇಳಿಲ್ಲ, ಕಾರ್ ಡ್ರೈವ್ ಮಾಡೋಕೆ ಬರಲ್ಲ ಅಂದೆ. ಕಲಿ ಪೂರ್ಣಿ, ಡ್ರೈವಿಂಗ್ ಕಲಿ, ಸ್ವಿಮ್ಮಿಂಗ್ ಕಲಿ, ಹೇಗೋ ಡ್ಯಾನ್ಸ್ ಕಲಿತೀನಿ ಅಂತ ಹೇಳಿದ್ಯಾ. ಅದ್ರ ಜೊತೆ ಸಿಂಗಿಂಗು ಕಲಿ. ಹಾಡ್ತಾ ಆಡ್ತಾ ಡ್ರೈವ್ ಮಾಡ್ತಾ ಮೀನಿನ ಹಾಗೆ ಈಜ್ತಾ ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋದು ಕಲಿ. ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಇಷ್ಟನ್ನೆಲ್ಲ ಕಲಿಬೇಕಾ? ಹೌದು, ನೀನು ಇದನ್ನೆಲ್ಲ ಕಲಿಬೇಕು. ಯಾವಾಗಲೂ ಬ್ಯುಸಿಯಾಗಿರ್ಬೇಕು. ಮನಸ್ಸು ಆ ಕಡೆ ಈ ಕಡೆ ಯೋಚನೆ ಮಾಡಬಾರ್ದು. ನೀವು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಂತ ನನಗೆ ಇವಾಗ ಗೊತ್ತಾಯ್ತು. ನಾನು ಮತ್ತೆ ಅಪ್ಸೆಟ್ ಆಗಿಬಿಡ್ತೀನಿ, ಬೇಜಾರಾಗಿ ಸುಮ್ಮನೆ ಕೂತ್ಕೊಬಿಡ್ತೀನಿ, ಅಳ್ತೀನಿ, ದುಃಖ ಪಡ್ತೀನಿ, ಏನೇನೋ ಮಾತಾಡಿ ನಿಮಗೂ ಬೇಜಾರು ಮಾಡ್ತೀನಿ. ಅದಕ್ಕೆ ತಾನೇ ನನಗೆ ಬೇಜಾರಾಗಕ್ಕೆ ನೀನೇನೋ ಮಾತಾಡಬೇಕು ಅಂತಿಲ್ಲ. ನಿನ್ನ ಕಣ್ಣು ತುಂಬಿಕೊಂಡ್ರೆ ಸಾಕು, ನನ್ನ ಮನಸ್ಸಿಗೆ ಬೇಜಾರಾಗತ್ತೆ. ಅದಕ್ಕೆ ಹೇಳ್ತಿರೋದು, ನಿನ್ನ ಕಣ್ಣಲ್ಲಿ ಕನಸುಗಳು ತುಂಬ್ಕೊ, ಕಲಿಬೇಕು ಅನ್ನೋ ಆಸೆ ತುಂಬ್ಕೊ. ಹಾಗೆ ನೋಡು, ಜೀವನ ನಮಗೆ ಬೇರೆ ದಿಕ್ಕಲ್ಲೇ ಕರ್ಕೊಂಡು ಹೋಗುತ್ತೆ. ಅಪ್ಪಣೆ ಮಹಾರಾಜ್ರೆ, ನೀವು ಹೇಳ್ದಾಗೆ ನಾನು ಇದನ್ನೆಲ್ಲ ಕಲಿತೀನಿ. ಇದೆಲ್ಲದಕ್ಕಿಂತ ಮೊದಲು ನಾನು ಡ್ಯಾನ್ಸ್ ಕಲಿಬೇಕು ಅಂದ್ಕೊಂಡಿದ್ದೀನಲ್ಲ, ಅದನ್ನೇ ಮುಂದುವರಿಸ್ತೀನಿ. ಅದು ಎಷ್ಟು ಇಷ್ಟ ಪೂರ್ಣಿ ನಿನ್ನ ಡ್ಯಾನ್ಸ್ ಅಂದರೆ. ಅದರಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಪ್ರಾಣ. ನಿಮಗೆ ಗೊತ್ತಾ, ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಮಾತಾಡೋದೇ ಬೇಡ, ಹಾವಭಾವದಲ್ಲೇ ಪ್ರತಿಯೊಂದನ್ನು ಹೇಳ್ಬೋದು. ಹೌದಾ? ಹಾಗಂದ್ರೆ ಡ್ಯಾನ್ಸ್ ಅಂದರೆ ಆ್ಯಕ್ಟ್ ಮಾಡೋದಾ? ಹೌದು, ನಾಟ್ಯಕ್ಕೂ ನಟನೆಗೂ ತುಂಬ ವ್ಯತ್ಯಾಸ ಏನಿಲ್ಲ. ಅದಕ್ಕೆ ನಮ್ಮ ಡ್ಯಾನ್ಸ್ ಫಾರ್ಮಲ್ಲಿ ನವರಸಗಳಿರೋದು. ನವರಸ ಅಂದರೆ ನಟನೆ ಅಲ್ವಾ? ಹಾಗಿದ್ರೆ ನೀನು ಏನೇ ಹೇಳಬೇಕಂದ್ರೂ ಡ್ಯಾನ್ಸಲ್ಲೇ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ವಾವ್, ಇಂಟ್ರೆಸ್ಟಿಂಗ್. ಹೋಗಿ ಊಟ ಮಾಡಿ ಅಂತ ಡ್ಯಾನ್ಸಲ್ಲಿ ಹೇಗೆ ಹೇಳ್ತೀಯ? ಹೋಗಿ ಮಲ್ಕೊಳ್ಳಿ ಅಂತ ಹೇಗೆ ಹೇಳ್ತೀಯ? ನನ್ನ ಗಟ್ಟಿಯಾಗಿ ತಪ್ಕೊಂಡು ಪ್ರೀತಿ ಮಾಡಿ ಅಂತ ಹೇಗೆ ಹೇಳ್ತೀಯ? ಓಹೋ, ನಿಮ್ಗೆ ಇದನ್ನೆಲ್ಲ ಮಾಡಿ ತೋರಿಸ್ಬೇಕಾ? ಹಾಗಿದ್ರೆ ಸಾಹೇಬ್ರು ಡ್ಯಾನ್ಸ್ ಕಲಿತಾರಾ? ಸರಿ, ನಾನೇ ಹೇಳ್ಕೊಡ್ತೀನಿ. ಕೈ ಹಿಂಗೆ ಇಟ್ಕೊಳ್ಳಿ. ಅಭಿ, ನಮ್ಮ ಕಂಪನಿ ಜಾಗದಲ್ಲಿ ಜನಾರ್ದನ್ ರಿಸಾರ್ಟ್ ಮಾಡ್ತಿರೋದು ನಿಜಾನಾ? ಮಾತಾಡು. ಜನಾರ್ದನ್ ಆ ಜಾಗದಲ್ಲಿ ಪಬ್ ಮಾಡ್ತಿರೋದು ನಿಜಾನಾ? ಏನೋ ನಮ್ಮ ಜಾಗದಲ್ಲಿ ಪಬ್ಬು ರೆಸಾರ್ಟಾ? ಅದನ್ನೆಲ್ಲ ಅವ್ರು ಹೇಗೆ ಮಾಡ್ತಾರೆ? ಮಾಡ್ತಾರೆ ಅಲ್ಲ, ಮಾಡ್ತಿದ್ದಾನೆ. ನಾನು ಈಗ ತಾನೇ ನಮ್ಮ ಸ್ಟಾಫ್ ಹತ್ರ ಮಾತಾಡಿದೆ, ಅವರೆಲ್ಲ ವಿಷಯ ಹೇಳಿದರು. ಅವ್ರು ಈಗಾಗಲೇ ಕನ್ಸ್ಟ್ರಕ್ಷನ್ ಶುರು ಮಾಡಿದಾರಂತೆ. ಏನ ಕನ್ಸ್ಟ್ರಕ್ಷನ್ ಏನ್ ನಡೀತಾ ಇದೆ ಅಭಿ? ಈ ವಿಚಾರನೇ ನಮಗೆ ಗೊತ್ತಿಲ್ಲ. ಎಷ್ಟು ಧೈರ್ಯ ಇರಬೇಕು ಆ ನಮ್ಮ ಜಾಗದಲ್ಲಿ ಅವನು ಹೇಗೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾನೆ? ಆ ಜಾಗನ ನಾವು ಒಳ್ಳೆ ಉದ್ದೇಶಕ್ಕೆ ಬಳಸಬೇಕು ಅಂತಿದ್ವಿ. ಅಂಥ ಪವಿತ್ರವಾದ ಜಾಗದಲ್ಲಿ ಅವನು ಹೆಂಡ ಮಾಡ್ತಾನಂತ ಒಂದು ಬುದ್ಧಿ ಕಲಿಸ್ತೀನಿ ಅವನಿಗೆ. ಮಾವ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಡ್ಯಾಡ್ ಮತ್ತೆ ಅಭಿ ಇಬ್ರು ಮಾತಾಡ್ಕೊಂಡೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಜಾಗದ ಬಗ್ಗೆ ಇವರೆಲ್ಲ ಹೇಗೆ ನಿರ್ಧಾರ ತಗೋತಾರೆ? ನಿಮ್ಮ ಅಪ್ಪಂದು ಅತಿ ಆಯ್ತು. ಒಂದ್ಸಲ ಸುಳ್ಳು ಹೇಳಿ ಪೂರ್ಣಿ ಜೀವನದಲ್ಲಿ ಆಟ ಆಡಿ ಸಾಲದು ಅಂತ ಮತ್ತೆ ನಮ್ಮ ಮನೆ ವಿಷಯಕ್ಕೆ, ಅದು ನಮ್ಮ ಕಂಪ್ನಿ ಜಾಗದ ವಿಷಯಕ್ಕೆ ಹೇಗೆ ತಲೆ ಹಾಕ್ತಾನೆ ಅವನು? ದೊಡ್ಡ ತಗೊಳ್ಬೋಜೆ ಅವನು. ಚಿಕ್ಕಪ್ಪ ಸಾಕು,
ಆ ಜಾಗದಲ್ಲಿ ಅವರು ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದಾರೆ. ಹೇಗಿದ್ರು ಆ ಜಾಗ ಖಾಲಿ ಬಿದ್ದಿದೆಯಲ್ಲ, ಅದ್ರ ಬದಲಲ್ಲಿ ಒಂದು ರೆಸಾರ್ಟ್ ಓಪನ್ ಆಗಿದೆ ಅಂದ್ರೆ ದುಡ್ಡು ಬಂದರೆ ತಪ್ಪೇನಿದೆ? ದುಡ್ಡು ದುಡಿಯೋದಕ್ಕೆ 1000 ದಾರಿಗಳಿವೆ. ದುಡಿಯೋದ್ರ ಜೊತೆಗೆ ಸ್ವಲ್ಪ ಎಥಿಕ್ಸು ಇರಬೇಕು. ಪಬ್ಬು ರಿಸಾರ್ಟ್ ಅಂತೆಲ್ಲ ಮಾಡಿ ನಮಗೆ ದುಡಿಯೋ ಅವಶ್ಯಕತೆ ಇಲ್ಲ. ಆದರೆ ನನಗಿದೆ. ನೀವಿನ್ನೂ ಹಳೆ ಕಾಲದಲ್ಲೇ ಇದ್ದೀರಾ. ಈ ಕಾಲದಲ್ಲಿ ಪಬ್ಬು ರೆಸಾರ್ಟ್ ಮಾಡಿದ್ರೆ ಏನೂ ತಪ್ಪಿಲ್ಲ. ಬಿಸ್ನೆಸ್ ಅಲ್ಲಿ ಆದ್ರೆ ಆ ಜಾಗದಲ್ಲಿ ವಿಕಲಚೇತನ ಮಕ್ಕಳಿಗೆ ಸ್ಕೂಲ್ ಕಟ್ಟಬೇಕು ಅನ್ಕೊಂಡಿದ್ದಾರೆ ನಿಮ್ಮ ತಂದೆ. ಸ್ಕೂಲು ಆಶ್ರಮ ಕಟ್ಟೋದಕ್ಕೆ ನಾವೇನು ತಮ್ಮ ಮಕ್ಕಳನ್ನೇ ಸರಿಯಾಗಿ ನೋಡ್ಕೊಳಕ್ ಆಗದೆ ಇರೋರು ಬೇರೆಯವ್ರ ಮಕ್ಕಳು ಉಸಾಬ್ರಿಗೆ ಹೋಗ್ಬಾರ್ದು. ಸ್ಟಾಪ್ ಇಟ್ ಅಭಿ. ನೀನು ಏನೇ ಹೇಳಿದ್ರು ಆ ಜಾಗದಲ್ಲಿ ಪಬ್ಬು ರೆಸಾರ್ಟ್ ಆಗೋಕ್ಕೆ ನಾವಂತೂ ಬಿಡಲ್ಲ. ಈಗಿಂದೀಗಲೇ ಹೋಗಿ ಆ ಜಾಗನ ನಾನು ಖಾಲಿ ಮಾಡಿಸ್ತೀನಿ. ನಾನು ಅಲ್ಲಿಗೆ ಹೋಗಕ್ ಬಿಡಲ್ಲ. ನೀವ್ ಯಾರು ಅಲ್ಲಿಗೆ ಹೋಗ್ಬಾರ್ದು. ಹೋಗಬಾರ್ದಾ? ಏನು ಮಾತಾಡ್ತಿದ್ಯಾ ನೀನು? ಅದು ನಮ್ಮ ಜಾಗ. ನಮ್ಮ ಜಾಗದಲ್ಲಿ ಕೆಲಸ ಶುರು ಮಾಡಿಸೋದಕ್ಕೆ ಅವನು ಯಾರು? ಅವನು ನಿನಗೆ ಮಾವನೇ ಇರ್ಬೋದು. ಹಾಗಂತ ಅದೇ ಸಲಿಗೆಲಿ ಕಂಪನಿ ವಿಚಾರಕ್ಕೆ ನಮ್ಮನೆ ವಿಚಾರಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಅಷ್ಟಕ್ಕೂ ಅವನು ಅಲ್ಲಿ ಅದನ್ನೆಲ್ಲ ಮಾಡೋದಕ್ಕೆ ಅವನಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಯಾರೋ ಪರ್ಮಿಷನ್ ಕೊಟ್ಟಿದ್ದು? ಹೇಳು, ಯಾರು ಪರ್ಮಿಷನ್ ಕೊಟ್ಟಿದ್ದು? ನಾನೇ. ಸಿರಿ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದೆಯಾ? ಅರೆ ಸಮರ್, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಕೊಡಿಲ್ ನಾನು ಮಾಡ್ತೀನಿ. ಅದೆಲ್ಲ ಆಗಲ್ಲ. ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡೋಕೆ ಟ್ರೈ ಮಾಡ್ತೀನಿ. ತಾವು ಇವಾಗ ಈ ಕೆಲಸ ಮಾಡೋದನ್ನ ಬಿಟ್ಟು ನಮ್ಮ ಮಗು ಜೊತೆ ಮಾತಾಡ್ಕೊಂಡು ಆರಾಮಾಗಿರಿ. ಅದು ಸರಿ, ಸಾಹೇಬ್ರು ಏನಂತಾರೆ? ಏನಾದರೂ ಫೀಲ್ ಆಗ್ತಿದ್ಯಾ? ಇಲ್ಲ ಸಮರ್, ಆ ಥರ ಎಲ್ಲ ಏನೂ ಫೀಲ್ ಆಗ್ತಾ ಇಲ್ಲ. ಸಮರ್ಥ್, ಇನ್ನೊಂದು ವಿಷಯ, ಯಾವುದಕ್ಕೂ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಚೆಕಪ್ ಎಲ್ಲ ಆದಮೇಲೆ ಮನೆಯಲ್ಲಿ ಎಲ್ಲರ ಹತ್ರನೂ ಹೇಳೋಣ. ಇಲ್ಲಿವರೆಗೂ ಪ್ಲೀಸ್ ಯಾರಿಗೂ ಹೇಳಬೇಡ. ಆಯ್ತು, ಯಾರಿಗೂ ಹೇಳಲ್ಲ. ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸಿದ್ಮೇಲೆ ನಮ್ಮ ಪಾಪು ಕಾಣಿಸುತ್ತಲ್ವಾ? ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಬಂದೇ ಇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.